ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಬಂದಿರೋವಂಥ ಒಂದು ಉದ್ದೇಶ ಏನಂತಂದರೆ, ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ನೀವು, ಬೀದಿ ಬದಿ ವ್ಯಾಪಾರಿಗಳೇನು ಇದ್ದಾರೆ, ಯಾರೇ ಇರ್ಬೋದು, ಟೀ ಅಂಗಡಿ ಇರ್ಬೋದು ಅಥವಾ ಒಂದು ತರಕಾರಿ ಅಂಗಡಿ ಇರ್ಬೋದು, ಈ ರೀತಿ ಯಾರೇ ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂದು ದೊಡ್ಡ ಬರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ನೋವಾಗುತ್ತೆ. ಯಾಕೆಂದರೆ ಬಿಸ್ನೆಸ್ಸೇ ಮಾಡೋದು ಬೇಡ ಅನಿಸುತ್ತೆ. ಇವತ್ತು ಕೂಲಿ ಮಾಡಿಕೊಂಡು ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡ ಅಂಥೇಳಿ ಅವ್ರದ್ದೇ ಆದಂಥ ಒಂದು ವ್ಯಾಪಾರ ಮಾಡ್ತಿದ್ದವ್ರಿಗೂ ಕೂಡ ಒಂದು ಸರ್ಕಾರ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಅನ್ನೋದು ಟ್ಯಾಕ್ಸ್ನ ಬಡಿತಾ ಇದೆ ಅಂತಂದರೆ ತುಂಬ ನೋವಾಗುತ್ತೆ. ಯಾಕೆಂದರೆ ನಿನ್ನೆ ಮೊನ್ನೆಯಿಂದ ನೀವೊಂದು ನ್ಯೂಸ್ ಏನಂತಂದರೆ ನೋಡ್ತಾ ಇರ್ಬೋದು, ನೀವು ಕೂಡ ತುಂಬ ನೋವಾಗುತ್ತೆ. ಏನಂತಂದರೆ ಅವರು ಒಂದೇ ಸರಿ 3-4 ವರ್ಷದ್ದು ಟ್ಯಾಕ್ಸ್ನ 50-60 ಲಕ್ಷ ಒಂದು ಸರಿ ಕಟ್ಟಬೇಕು ಅಂತಂದರೆ ಎಷ್ಟು ನೋವಾಗುತ್ತೆ. ಅವತ್ತು ಈಸಿ ಆಗಲಿ ಜನಗಳಿಗೆ ಅಂತೇಳಿ ಫೋನ್ಪೇ, ಒಂದು ಗೂಗಲ್ ಪೇ, ಈ ಥರ UPI ಟ್ರಾನ್ಸಾಕ್ಷನ್ ಅಂತೇಳಿ ತಂದರು ಸರ್ಕಾರ. ತುಂಬ ಈಸಿ ಓಕೆ, ಅದೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ, ಎಲ್ಲ ಪ್ರತಿಯೊಂದು ಇದೆ, ಇಲ್ಲ ಅಂತಲ್ಲ. ಬಟ್ ಆದರೆ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡ್ತಾಯಿದ್ದಾರೆ, ಎಲ್ಲರೂ ಕೂಡ ಒಂದು UPI ಟ್ರಾನ್ಸಾಕ್ಷನ್ನ ಜನ ಇವಾಗ ಈಸಿ ಒಂದು ಕೆಲಸ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರು ಕೂಡ ಬಂದು UPI ಮಾಡ್ತಾ ಇರೋದು. ಸೊ ಹಾಗಾಗಿ ಏನಾಗಿದೆ, ಎಲ್ಲ ಟ್ರಾನ್ಸಾಕ್ಷನ್ನು ಒಂದು ಅಕೌಂಟಲ್ಲಿ ತೊಗೊಂಡು ಇವರು ಇವತ್ತು ಒಂದೇ ಸರಿ 4 ವರ್ಷದಿಂದ ನೀವು ಟ್ಯಾಕ್ಸ್ನ ಕಟ್ಟಿಲ್ಲ, 60 ಲಕ್ಷ 50 ಲಕ್ಷ ಕಟ್ಟಬೇಕಿವತ್ತು ಅಂತಂದರೆ ಅವ್ರು ಎಲ್ಲಿಂದ ತಂದು ಕಟ್ತಾರೆ? ಇದು ತುಂಬಾ ನೋವಾಗೋಂಥ ವಿಚಾರ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು. ತುಂಬಾ ನೋವಾಗುತ್ತೆ. ಯಾಕೆಂದರೆ ಯಾರಿಗೇ ಆದರೂ ಕೂಡ ಅದು ಕಷ್ಟನೇ. ಒಂದೇ ಸರಿ 50 ಲಕ್ಷ 60 ಲಕ್ಷ ಎಲ್ಲಿಂದ ತಂದು ಕಟ್ತಾರೆ? ಅವನು 1 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂಥೇಳಿ 1 ಕೋಟಿ ಇಲ್ಲಿ 60 ಲಕ್ಷ 70 ಲಕ್ಷ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಎಲ್ಲಿಂದ ಬದುಕೋದೇನು? ಅವನು ಇಷ್ಟು ವರ್ಷ ಈಗ 4 ವರ್ಷದಿಂದ ಸಂಪಾದನೆ ಮಾಡಿರೋದು ಅಷ್ಟಿರೋದಿಲ್ಲ, ಉಳಿಸಿರೋಕ್ಕಾಗೋದಿಲ್ಲ. ಅದನ್ನು ತಗೊಂಬಂದ್ಬಿಟ್ಟು ಇವತ್ತು ಮನೆ ಮಠ ಮಾರಿ ಇವತ್ತು ಟ್ಯಾಕ್ಸ್ ಕಟ್ಟಿ ನಾನು ಬೀದಿಗೆ ಬರ್ತೀನಿ ಅಂತಂದರೆ ನಾವು ವ್ಯಾಪಾರ ಯಾಕೆ ಮಾಡೋಕ್ಕೆ ಹೋಗಬೇಕು? ಕೂಲಿ ಮಾಡ್ಕೊಂಡು ಎಲ್ಲರೂ ರೀತಿ ಜೀವನ ಮಾಡಿಬಿಡ್ಬೋದು. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಹೊರಗಡೆಗೆ ಹೋಗ್ತಾ ಇದ್ದಾರೆ, ಹೊರಗಡೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಬೇರೆ ದೇಶಗಳಲ್ಲೆಲ್ಲ ತುಂಬ ಕಮ್ಮಿ ಇದೆ ಟ್ಯಾಕ್ಸ್. ಸೊ ಹಾಗಾಗಿ ದುಬೈ ಅಂಥ ದೇಶಗಳಲ್ಲಿ ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಸೊ ಇದನ್ನು ಎಲ್ಲರೂ ಕೂಡ ಸೀರಿಯಸ್ಸಾಗಿ ತೊಗೊಳ್ಳಿ, ಸಪೋರ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್.